ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣಾಜ್ಞೆಯಿಂದ ರಾಕ್ಷಸರು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹತ್ತಿಸಿ ಲಂಕೆಯ ಬೀದಿಗಳಲ್ಲಿ ಸುತ್ತಿಸಿದುದು. ಇದನ್ನು ತಿಳಿದು ಸೀತೆಯು ಅಗ್ನಿದೇವನಲ್ಲಿ ಪ್ರಾರ್ಥಿಸಲು ಅಗ್ನಿಯು ಹನುಮಂತನ ಬಾಲವನ್ನು ಸುಡದೆ ಶೀತಲನಾಗಿದ್ದುದು ಎಂಬ 53ನೆಯ ಸರ್ಗಕ್ಕೆ ಸ್ವಾಗತ. ತಮ್ಮನಾದ ವಿಭೀಷಣನು ದೇಶಕಾಲೋಚಿತವಾಗಿ ಹೇಳಿದ ಮಾತನ್ನು ಕೇಳಿ ಮಹಾಬಲಾಢ್ಯನಾದ ರಾವಣನು ತಿರುಗಿ ಅವನನ್ನು ಕುರಿತು, ವಿಭೀಷಣ, ನೀನು ಹೇಳಿದುದೇ ಯುಕ್ತವು. ದೂತರನ್ನು ಕೊಲ್ಲುವುದೇನೋ ನಿಂದ್ಯವಾದ ಕಾರ್ಯವೇ ನಿಜವು. ಆದರೆ ಈ ಕಪಿಯನ್ನು ಕೊಲ್ಲದೆ ಹೋದರೂ ಅದಕ್ಕೆ ಬೇರೊಂದು ಶಿಕ್ಷೆಯನ್ನಾದರೂ ಮಾಡಿಯೇ ತೀರಬೇಕು. ಕಪಿಗಳು ತಮ್ಮ ಬಾಲವೇ ತಮಗೊಂದು ದೊಡ್ಡ ಅಲಂಕಾರವೆಂದು ತಿಳಿದು ಬಾಲದಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿರುವವು. ಆದುದರಿಂದ ಅದರ ಬಾಲಕ್ಕೆ ಬೆಂಕಿಯನ್ನು ಹತ್ತಿಸಿ ಸುಡಿಸಿಬಿಡು. ಇದು ಸುಟ್ಟ ಬಾಲದೊಡನೆಯೇ ತನ್ನ ಒಡೆಯನ ಬಳಿಗೆ ಹೋಗಲಿ. ಅಂಗಹೀನನಾಗಿ ದೈನ್ಯದಿಂದ ಮುಂದೆ ಬಂದು ನಿಂತಿರುವ ಈ ಕಪಿಯನ್ನು ಇದರ ಮಿತ್ರರು, ಜ್ಞಾತಿಗಳು, ಬಂಧುಗಳು, ಪ್ರಿಯ ಜನರು ನೋಡಿ ಹಾಸ್ಯ ಮಾಡಲಿ ಎಂದನು. ಆಮೇಲೆ ರಾವಣನು ಅಲ್ಲಿದ್ದ ರಾಕ್ಷಸ ಭಟರನ್ನು ನೋಡಿ, ಎಲೆ ರಾಕ್ಷಸರೇ, ಈ ಕಪಿಯ ಬಾಲಕ್ಕೆ ಬೆಂಕಿಯನ್ನು ಹತ್ತಿಸಿ ನಮ್ಮ ಪಟ್ಟಣದ ಬೀದಿಗಳಲ್ಲಿಯೂ ಚತುಷ್ಪಥಗಳಲ್ಲಿಯೂ ಸುತ್ತಿಸಿಕೊಂಡು ಬನ್ನಿರಿ ಎಂದು ನಿಯಮಿಸಿದನು. ರಾವಣನ ಈ ಆಜ್ಞೆಯನ್ನು ಕೇಳಿದೊಡನೆ ಅಲ್ಲಿದ್ದ ರಾಕ್ಷಸ ಭಟರು ಕೋಪಾವಿಷ್ಟರಾಗಿ ಬಂದು ಆ ಹನುಮಂತನ ಬಾಲಕ್ಕೆ ಹರುಕು ಬಟ್ಟೆಗಳನ್ನು ತಂದು ಸುತ್ತಿದರು. ರಾಕ್ಷಸರು ಬಾಲಕ್ಕೆ ಬಟ್ಟೆಯನ್ನು ಸುತ್ತುತ್ತಿರುವಾಗಲೇ ಹನುಮಂತನು ಕೋಪಗೊಂಡು ಒಣಗಿದ ಕಾಡಿಗೆ ತಗುಲಿದ ಬೆಂಕಿಯಂತೆ ಕ್ಷಣ ಮಾತ್ರದಲ್ಲಿ ಉಬ್ಬಿ ಬೆಳೆದನು. ಆಮೇಲೆ ರಾಕ್ಷಸರು ಬಟ್ಟೆ ಸುತ್ತಿದ ಆ ಹನುಮಂತನ ಬಾಲಕ್ಕೆ ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ತೋರಿಸಿದರು. ಇದರಿಂದ ಹನುಮಂತನಿಗೆ ಮನಸ್ಸಿನಲ್ಲಿ ರೋಷಾವೇಶಗಳು ಉಕ್ಕಿ ಬರುತ್ತಿರಲು ಬಾಲ ಸೂರ್ಯನಂತೆ ಕೆಂಪಾದ ಮುಖವುಳ್ಳವನಾಗಿ ಉರಿಯುತ್ತಿದ್ದ ಬಾಲವನ್ನು ಗಿರ್ರನೆ ತಿರುಗಿಸಿ ತನ್ನನ್ನು ಸುತ್ತಿ ಮುತ್ತಿದ್ದ ಸಮಸ್ತ ರಾಕ್ಷಸರನ್ನು ಅದರಿಂದಲೇ ಅಪ್ಪಳಿಸಿ ಕೆಡಹಿದನು. ಕಪಿಯ ಬಾಲಕ್ಕೆ ಬೆಂಕಿಯಿಟ್ಟು ಮೆರವಣಿಗೆ ಮಾಡಿಸುವ ಸುದ್ದಿಯನ್ನು ಕೇಳಿ ಹೆಂಗಸರು, ಮಕ್ಕಳು, ಮುದುಕರು ಮೊದಲಾಗಿ ಲಂಕಾ ನಿವಾಸಿಗಳೆಲ್ಲರೂ ಆ ವಿನೋದವನ್ನು ನೋಡುವುದಕ್ಕಾಗಿ ಸಂತೋಷದಿಂದ ಹೊರಕ್ಕೆ ಬಂದು ನಿಂತಿದ್ದರು. ಬಾಲಕ್ಕೆ ಬೆಂಕಿ ಇಟ್ಟಾಗಲೂ ಆ ಹನುಮಂತನ ಹಾವಳಿಯನ್ನು ತಡೆಯಲಾರದೆ ಅಲ್ಲಿದ್ದ ಕೆಲವು ಕ್ರೂರ ರಾಕ್ಷಸರು ಗುಂಪಾಗಿ ಬಂದು ಆತನನ್ನು ತಿರುಗಿ ಹಗ್ಗದಿಂದ ಬಿಗಿದರು. ವೀರನಾದ ಹನುಮಂತನು ಆಗ ತಾನು ಮಾಡಬೇಕಾದ ಕಾರ್ಯವೇನೆಂದು ತನ್ನಲ್ಲಿ ತಾನೇ ಚಿಂತಿಸುತ್ತಾ, ಈ ರಾಕ್ಷಸರು ನನ್ನನ್ನು ಹೀಗೆ ಹಗ್ಗಗಳಿಂದ ಬಿಗಿದಿದ್ದರು, ಈಗಲೂ ಇವರು ನನ್ನ ವೇಗವನ್ನು ತಡೆದುಕೊಳ್ಳಲಾರರು ಎಂಬುದೇನೋ ನಿಜವು. ನಾನು ಈಗಲೂ ಈ ಹಗ್ಗಗಳನ್ನು ಕಿತ್ತುಕೊಂಡು ಮೇಲೆ ಹಾರಿ ಒಂದೇ ಪೆಟ್ಟಿಗೆ ಈ ರಾಕ್ಷಸರೆಲ್ಲರನ್ನು ಬಡಿದು ಕೊಲ್ಲಬಹುದು. ಆದರೆ ಸ್ವಾಮಿ ಹಿತಾರ್ಥವಾಗಿ ಇಲ್ಲಿಗೆ ಬಂದು ಸುತ್ತುತ್ತಿದ್ದ ನನ್ನನ್ನು ಈ ದುಷ್ಟ ರಾಕ್ಷಸರೂ ಕೂಡ ತಮ್ಮ ಪ್ರಭುವಿನ ಆಜ್ಞೆಯಂತೆಯೇ ಕಟ್ಟಿರುವರು. ಇಷ್ಟು ಮಾತ್ರದಿಂದಲೇ ಇವರು ನನಗೆ ಯಾವ ಪ್ರತೀಕಾರವನ್ನು ಮಾಡಿದಂತಾಗಲಿಲ್ಲ. ಇದು ಅಷ್ಟಾಗಿ ನನಗೆ ಲಕ್ಷ್ಯವೂ ಅಲ್ಲ. ಇಲ್ಲಿನ ಸಮಸ್ತ ರಾಕ್ಷಸರಿಗೂ ಯುದ್ಧದಲ್ಲಿ ನಾನೊಬ್ಬನೇ ಸಾಕು. ಆದರೂ ರಾಮನು ತಾನಾಗಿಯೇ ಇಲ್ಲಿ ಬಂದು ರಾವಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದರಿಂದ ಅವನು ಆ ಪ್ರತಿಜ್ಞೆಯನ್ನು ತೀರಿಸಿ ಕೃತಾರ್ಥನಾಗಲೆಂದೇ ಈಗ ನಾನು ಇದನ್ನೆಲ್ಲ ಸಹಿಸಿಕೊಂಡಿರಬೇಕಾಗಿರುವುದು. ಇದಲ್ಲದೆ ಈ ರಾಕ್ಷಸರು ನನ್ನನ್ನು ಈ ಲಂಕೆಯಲ್ಲಿ ಸುತ್ತಿಸಬೇಕೆಂದಿರುವುದರಿಂದ ತಿರುಗಿ ನಾನು ಈ ಪಟ್ಟಣದ ಸನ್ನಿವೇಶಗಳೆಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಬರಬಹುದು. ನಾನು ಮೊದಲೇ ಸೀತೆಯನ್ನು ಹುಡುಕುವ ನೆವದಲ್ಲಿ ಇಲ್ಲಿನ ಸಮಸ್ತ ಭಾಗಗಳನ್ನು ಒಮ್ಮೆ ಸುತ್ತಿ ಬಂದಿದ್ದರು. ಆಗ ರಾತ್ರಿಯಾದುದರಿಂದ ಇದರ ದುರ್ಗ ರಹಸ್ಯಾದಿಗಳೆಲ್ಲವನ್ನು ಚೆನ್ನಾಗಿ ನೋಡುವುದಕ್ಕೆ ಆಗಲಿಲ್ಲ. ಹಗಲು ಹೊತ್ತಿನಲ್ಲಿಯೂ ಅವಶ್ಯವಾಗಿ ಈ ಲಂಕೆಯನ್ನು ನೋಡಿ ಬರಬೇಕಾದುದೇ ನ್ಯಾಯವು. ಆದುದರಿಂದ
ನನಗೆ ಇವರು ಎಷ್ಟೆಷ್ಟು ವಿಧದಿಂದ ಅವಮಾನ ಮಾಡಿದರೂ ಸಹಿಸಿಕೊಂಡಿರುವೆನು. ಇವರು ನನ್ನನ್ನು ಹಗ್ಗದಿಂದ ಬಿಗಿದರು, ಬಾಲಕ್ಕೆ ಬೆಂಕಿಯನ್ನಿಟ್ಟರು, ಇನ್ನೂ ನಾನಾ ವಿಧದಿಂದ ಹಿಂಸಿಸಿದರು. ಅದರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಮಾತ್ರವೂ ಆಯಾಸವಿಲ್ಲ. ಈ ರೀತಿಯಾಗಿ ತನ್ನಲ್ಲಿ ತಾನೇ ನಿಶ್ಚಯಿಸಿಕೊಂಡು ಸುಮ್ಮನಿದ್ದನು. ಆ ರಾಕ್ಷಸ ಭಟರಾದರು ಶ್ರೇಷ್ಠನಾಗಿಯೂ ಬುದ್ಧಿವಂತನಾಗಿಯೂ ಬಲಾಢ್ಯನಾಗಿಯೂ ಇರುವ ಈ ಹನುಮಂತನನ್ನು ಇಂಥವನೆಂದು ತಿಳಿಯಲಾರದೆ ಯಾವುದೋ ಕಪಿಯು ಕೈಗೆ ಸಿಕ್ಕಿತೆಂಬ ಸಂತೋಷದಿಂದ ಎಲ್ಲರೂ ಸೇರಿ ಬೀದಿಯಲ್ಲಿ ಅವನನ್ನು ಎಳೆದುಕೊಂಡು ಹೋಗುತ್ತಿದ್ದರು. ಕ್ರೂರ ಕರ್ಮಿಗಳಾದ ಆ ರಾಕ್ಷಸರಲ್ಲಿ ಪರಮ ಸಂತೋಷದಿಂದ ಮುಂದೆ ಬಂದು ಶಂಖಗಳನ್ನು ಊದುವವರು ಕೆಲವರು, ಬೇರಿಗಳನ್ನು ಬಾರಿಸುವವರು ಕೆಲವರು, ಸಿಂಹನಾದಗಳನ್ನು ಮಾಡುವವರು ಕೆಲವರು, ಭುಜಗಳನ್ನು ತಟ್ಟುವವರು ಕೆಲವರು. ಹೀಗೆ ಆ ಕಪಿಯನ್ನು ಪಟ್ಟಣದ ಒಂದೊಂದು ಕಡೆಯಲ್ಲಿಯೂ ಸುತ್ತಿಸುತ್ತಾ ಬಂದರು. ಹನುಮಂತನಾದರೂ ಹೀಗೆ ಅನೇಕ ರಾಕ್ಷಸ ಸೈನ್ಯವು ತನ್ನನ್ನು ಹಿಂಬಾಲಿಸಿ ಬರುತ್ತಿರಲು ಅನಾಯಾಸದಿಂದಲೇ ಆ ಮಹಾಪಟ್ಟಣವೆಲ್ಲವನ್ನೂ ಸುತ್ತಿ ಅದರೊಳಗಿನ ಸೂಕ್ಷ್ಮ ಸನ್ನಿವೇಶಗಳನ್ನೆಲ್ಲ ಗಮನಿಸಿ ನೋಡುತ್ತಾ ಬಂದನು. ಆ ಲಂಕೆಯಲ್ಲಿ ಅಲ್ಲಲ್ಲಿ ಇದ್ದ ವಿಚಿತ್ರ ವಿಮಾನಗಳನ್ನು, ರಹಸ್ಯಗಳಾದ ಭೂಪ್ರದೇಶಗಳನ್ನು, ಚೆನ್ನಾಗಿ ಸಂಸ್ಕರಿಸಲ್ಪಟ್ಟ ಅಂಗಳಗಳನ್ನು, ಮನೆಗಳ ಸಾಲಿನಿಂದ ತುಂಬಿದ ಬೀದಿಗಳನ್ನು, ಚತುಷ್ಪಥಗಳನ್ನು ನೋಡುತ್ತಾ ಬಂದನು. ಹಾಗೆಯೇ ದೊಡ್ಡ ರಾಜಬೀದಿಗಳನ್ನು, ಸಣ್ಣ ಬೀದಿಗಳನ್ನು, ರಹಸ್ಯವಾದ ಬಾಗಿಲಿನಿಂದ ಕೂಡಿ ಮೇಘಗಳಂತೆ ವಿಸ್ತಾರವಾದ ಮನೆಗಳನ್ನು, ಸಣ್ಣ ಮನೆಗಳನ್ನು ನೋಡಿದನು. ಇವನನ್ನು ಹಿಂಬಾಲಿಸಿ ಬರುತ್ತಿದ್ದ ರಾಕ್ಷಸರಾದರೂ ಅಲ್ಲಲ್ಲಿ ಮನೆಗಳ ಮುಂದಿನ ಅಂಗಳಗಳಲ್ಲಿಯೂ, ಬೀದಿಯ ಚೌಕಗಳಲ್ಲಿಯೂ, ರಾಜಮಾರ್ಗಗಳಲ್ಲಿಯೂ ಇದೋ ಚಾರನು ಎಂದು ಆ ಹನುಮಂತನನ್ನು ತೋರಿಸಿ ಗಟ್ಟಿಯಾಗಿ ಕೂಗಿ ಸಾರುತ್ತಾ ಬಂದರು. ಉರಿಯುವ ಬಾಲದೊಡನೆ ಮೆರವಣಿಗೆ ಬರುತ್ತಿರುವ ಈ ಕಪಿಯನ್ನು ನೋಡಬೇಕೆಂಬ ಕುತೂಹಲದಿಂದ ಸ್ತ್ರೀ ಬಾಲ ವೃದ್ಧರು ಹೊರಗೆ ಬಂದು ನಿಂತಿದ್ದರು. ಹೀಗೆ ಹನುಮಂತನ ಬಾಲಕ್ಕೆ ಬೆಂಕಿಯಿಟ್ಟುದನ್ನು ನೋಡಿ ವಿಕೃತಾಕಾರವುಳ್ಳ ಕೆಲವು ರಾಕ್ಷಸ ಸ್ತ್ರೀಯರು ಸಂತೋಷದಿಂದ ಆಗಲೇ ಸೀತೆಯ ಬಳಿಗೆ ಓಡಿ ಬಂದು ಈ ಅಪ್ರಿಯ ವಾಕ್ಯವನ್ನು ನುಡಿಯುತ್ತಾ, ಎಲೆ ಸೀತೆ, ಇದಕ್ಕೆ ಮೊದಲು ಯಾವುದೋ ಒಂದು ಕಪಿಯು ನಿನ್ನನ್ನು ಮಾತಾಡಿಸಿ ಹೋಗಲಿಲ್ಲವೇ? ಕೆಂಪಾದ ಮೂತಿಯುಳ್ಳ ಆ ಕಪಿಯ ಬಾಲಕ್ಕೆ ಬೆಂಕಿಯನ್ನು ಹತ್ತಿಸಿ ಇದು ಇಲ್ಲಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸುತ್ತಿರುವರು ಎಂದು ಹೇಳಿದರು. ಕರ್ಣ ಕಠೋರವಾದ ಈ ಮಾತನ್ನು ಕೇಳಿದೊಡನೆ ಸೀತೆಯು ತನ್ನ ಪ್ರಾಣವೇ ಹೋದಂತೆ ಬಹಳ ದುಃಖಿತೆಯಾಗಿ ಹನುಮಂತನ ಶ್ರೇಯಸ್ಸಿಗಾಗಿ ಶುದ್ಧವಾದ ಮನಸ್ಸಿನಿಂದ ಅಗ್ನಿಯನ್ನು ಉಪಾಸನೆ ಮಾಡಿ, ಎಲೈ ಅಗ್ನಿದೇವನೇ, ನಾನು ಪತಿ ಶುಶ್ರೂಷೆಯನ್ನು ಮಾಡಿದವಳಾಗಿದ್ದರೆ, ತಪಸ್ಸನ್ನು ನಡೆಸಿದವಳಾಗಿದ್ದರೆ, ನನ್ನಲ್ಲಿ ಪಾತಿವೃತ್ಯವಿದ್ದರೆ ನೀನು ಈ ಹನುಮಂತನ ವಿಷಯದಲ್ಲಿ ತಣ್ಣಗಿರಬೇಕು. ನನ್ನ ಪ್ರಿಯನಾದ ರಾಮನಿಗೆ ನನ್ನಲ್ಲಿ ಸ್ವಲ್ಪವಾದರೂ ದಯೆ ಇದ್ದರೆ, ನಾನು ಅನುಭವಿಸಬೇಕಾದ ಭಾಗ್ಯ ವಿಶೇಷವು ಇನ್ನೂ ಮಿಕ್ಕಿದ್ದರೆ ಹನುಮಂತನ ವಿಷಯದಲ್ಲಿ ತಣ್ಣಗಿರು. ಎಲೈ ವೀತಿಹೋತ್ರನೇ, ನಾನು ನಿರ್ದೋಷವಾದ ಪಾತಿವೃತ್ಯವುಳ್ಳವಳೆಂದು ಈಗಲೂ ನನ್ನ ಪ್ರಿಯನಾದ ರಾಮನನ್ನು ಹೊಂದಬೇಕೆಂದು ಆತುರಪಡುತ್ತಿರುವೆನೆಂದು ಧರ್ಮಾತ್ಮನಾದ ಆ ಹನುಮಂತನಿಗೆ ಅಥವಾ ನನ್ನ ಪ್ರಿಯನಾದ ರಾಮನಿಗೆ ತಿಳಿದಿದ್ದ ಪಕ್ಷದಲ್ಲಿ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗಿರು. ಸತ್ಯ ಪ್ರತಿಜ್ಞನಾದ ಸುಗ್ರೀವನು ಈಗ ನನಗೆ ಬಂದೊದಗಿರುವ ಈ ದುಃಖ ಸಮುದ್ರದಿಂದ ನನ್ನನ್ನು ದಾಟಿಸುವುದು ನಿಜವಾಗಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು ಎಂದು ಪ್ರಾರ್ಥಿಸಿದಳು. ಇಷ್ಟರಲ್ಲಿಯೇ ಹನುಮಂತನ ಬಾಲದಲ್ಲಿ ಉರಿಯುತ್ತಿದ್ದ ಬೆಂಕಿಯು ಆತನಿಗೆ ಯಾವ ಅಪಾಯವೂ ಇಲ್ಲದೆ ಮಂಗಳವೇ ಉಂಟಾಗುವುದೆಂದು ಸೂಚಿಸುವಂತೆ ಪ್ರದಕ್ಷಿಣವಾಗಿ ಸುತ್ತುವ ತೀಕ್ಷ್ಣ ಜ್ವಾಲೆಗಳೊಡನೆ ಜಾಜ್ವಲ್ಯಮಾನವಾಗಿ ಉರಿಯುತ್ತಿತ್ತು. ಮತ್ತು ಹನುಮಂತನಿಗೆ ವಾಯುವು ತಂದೆಯಾದುದರಿಂದ ಆತನ ಬಾಲದ ಬೆಂಕಿಯನ್ನು ಉರುಬತಕ್ಕ ಗಾಳಿಯೂ ಕೂಡ ಸೀತೆಯ ಮನಸ್ಸಿಗೆ ಸಮಾಧಾನವನ್ನು ಹುಟ್ಟಿಸುತ್ತಾ ಮಲಯ ಮಾರುತದಂತೆ ತಂಪಾಗಿ ಬೀಸುತ್ತಿತ್ತು. ಇತ್ತಲಾಗಿ ಹನುಮಂತನು ತನ್ನ ಬಾಲವು ಹಾಗೆ ಬೆಂಕಿಯಿಂದ ಉರಿಯುವಾಗಲೂ ತನಗೆ ಸ್ವಲ್ಪವಾದರೂ ಉಷ್ಣವು ತೋರದಿರುವುದನ್ನು ನೋಡಿ ತನ್ನಲ್ಲಿ ತಾನು, ಆಹಾ,
ನನ್ನ ಬಾಲದಲ್ಲಿ ಇಷ್ಟೊಂದು ಮಹಾಜ್ವಾಲೆಯೊಡನೆ ಈ ಬೆಂಕಿಯು ಉರಿಯುತ್ತಿರುವುದು. ಇಷ್ಟಾದರೂ ನನ್ನನ್ನು ಅದು ಸುಡದಿರುವುದಲ್ಲ. ಇದರಲ್ಲಿ ಪ್ರತ್ಯಕ್ಷವಾಗಿಯೇ ದೊಡ್ಡ ಜ್ವಾಲೆಯು ಕಾಣುತ್ತಿರುವುದು. ಬಾಧೆಯು ಮಾತ್ರ ನನಗೆ ಸ್ವಲ್ಪವೂ ಕಾಣುವುದಿಲ್ಲ. ಈಗ ನನ್ನ ಬಾಲಕ್ಕೆ ಶೈತ್ಯೋಪಚಾರವನ್ನು ಮಾಡಿದಂತೆಯೇ ತೋರುತ್ತಿರುವುದು. ಇದಕ್ಕೆ ಕಾರಣವೇನು? ಒಂದು ವೇಳೆ ಹೀಗಾಗುವುದಕ್ಕೆ ಇದೇ ಕಾರಣವಿರಬಹುದು. ನಾನು ಸಮುದ್ರವನ್ನು ದಾಟುವಾಗಲೂ ಆ ಮಹಾಸಮುದ್ರದ ನಡುವೆ ಒಂದು ದೊಡ್ಡ ಪರ್ವತವು ಮೇಲೆದ್ದು ಬಂದಂತೆ ಮಹಾಶ್ಚರ್ಯವನ್ನು ನೋಡಿದೆನಲ್ಲವೇ? ನಡು ನೀರಿನಲ್ಲಿ ಪರ್ವತವು ಹುಟ್ಟಬೇಕೆಂದರೆ ಅದು ರಾಮನ ಪ್ರಭಾವವೇ ಹೊರತು ಬೇರೆಯಲ್ಲ. ಅದರಂತೆಯೇ ಈ ಬೆಂಕಿಯು ತಣ್ಣಗಿರುವುದು ಆತನ ಪ್ರಭಾವದಿಂದಲೇ ಆಗಿರಬೇಕು. ಇದರಲ್ಲಿ ಸಂದೇಹವಿಲ್ಲ. ಶ್ರೀರಾಮನ ಸಹಾಯಾರ್ಥವಾಗಿ ಸಮುದ್ರ ಮೈನಾಕಗಳೇ ಹಾಗೆ ಆತುರಗೊಂಡು ಬಂದಾಗ ಈ ಅಗ್ನಿಯು ರಾಮಕಾರ್ಯಕ್ಕೆ ಅನುಕೂಲನಾಗುವುದೊಂದು ಆಶ್ಚರ್ಯವೇ? ಅಗ್ನಿಯು ಕೂಡ ಸೀತೆಗೆ ತನ್ನಲ್ಲಿರುವ ವಾತ್ಸಲ್ಯವನ್ನು, ರಾಮನ ಪ್ರಭಾವವನ್ನು, ತನಗೆ ನನ್ನ ತಂದೆಯಲ್ಲಿರುವ ಸ್ನೇಹವನ್ನು ಭಾವಿಸಿಯೇ ಈಗ ನನ್ನನ್ನು ಸುಡದೆ ಇರಬಹುದು ಎಂದು ನಿಶ್ಚಯಿಸಿಕೊಂಡನು. ವಾನರ ಶ್ರೇಷ್ಠನಾದ ಹನುಮಂತನು ತಿರುಗಿ ಸ್ವಲ್ಪ ಹೊತ್ತಿನವರೆಗೆ ಮುಂದೆ ಮಾಡಬೇಕಾದ ಕಾರ್ಯವೇನೆಂದು ಆಲೋಚಿಸುತ್ತಿದ್ದು, ಆಗಲೇ ವೇಗದಿಂದ ಮೇಲೆ ಹಾರಿ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿ ಅಲ್ಲಿಂದ ಹೊರಟು ಪರ್ವತ ಶಿಖರದಂತೆ ಮನೋಹರವಾಗಿಯೂ ರಾಕ್ಷಸ ಸಂಚಾರ ರಹಿತವಾಗಿಯೂ ಇದ್ದ ಆ ಪುರದ್ವಾರಕ್ಕೆ ಬಂದಿಳಿದನು. ಅಲ್ಲಿ ಪರ್ವತಾಕಾರವಾಗಿದ್ದ ತನ್ನ ದೇಹವನ್ನು ಕ್ಷಣ ಮಾತ್ರದಲ್ಲಿ ಬಹಳ ಸಣ್ಣದಾಗಿ ಮಾಡಿಕೊಂಡು ತನಗೆ ಕಟ್ಟಿದ್ದ ಕಟ್ಟುಗಳೆಲ್ಲವನ್ನು ಸಡಿಲಿಸಿ ಕಳೆದು ಬಿಟ್ಟನು. ಆ ಕಟ್ಟುಗಳು ಸಡಿಲಿದೊಡನೆ ತಿರುಗಿ ಪರ್ವತದಂತೆ ದೊಡ್ಡ ರೂಪವನ್ನು ತಾಳಿ 4 ದಿಕ್ಕುಗಳನ್ನು ತಿರುಗಿ ನೋಡುತ್ತಾ ಹೊರ ಬಾಗಿಲಲ್ಲಿದ್ದ ಒಂದು ಕಬ್ಬಿಣದ ಅಗುಳಿಯನ್ನು ಕಂಡನು. ಮಹಾಬಾಹುವಾದ ಆ ವಾಯುಪುತ್ರನು ಆ ಅಗುಳಿಯನ್ನು ಕೈಗೆತ್ತಿಕೊಂಡು ತನ್ನ ಮೇಲೆ ಕಾವಲಿದ್ದ ಸಮಸ್ತ ರಾಕ್ಷಸರನ್ನು ಅದರಿಂದಲೇ ಬಡಿದು ಕೊಂದನು. ಯುದ್ಧದಲ್ಲಿ ಪ್ರಚಂಡ ಪರಾಕ್ರಮವುಳ್ಳ ಆ ಹನುಮಂತನು ಹೀಗೆ ರಾಕ್ಷಸರನ್ನು ಕೊಂದು ತಿರುಗಿ ಲಂಕೆಯ ಕಡೆಗೆ ದೃಷ್ಟಿಗಿಟ್ಟು ನೋಡುತ್ತಾ ತನ್ನ ಬಾಲದಲ್ಲಿರುವ ಅಗ್ನಿ ಜ್ವಾಲೆಯೇ ತನ್ನ ದೇಹದ ಸುತ್ತಲೂ ವ್ಯಾಪಿಸಿರಲು ಸಹಸ್ರ ಕಿರಣಗಳಿಂದ ಪರಿವೃತನಾದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು. ಇಲ್ಲಿಗೆ 53ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.